ನೌಕರರ ಹೆಸರಿನಲ್ಲಿ ಕೋಟಿ ಸ್ಕ್ಯಾಮ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಬಡವರ ದುಡ್ಡು ನುಂಗಿ ಆ ಸಂಸ್ಥೆಯ ನಿರ್ದೇಶಕರು, ಅಧ್ಯಕ್ಷರು ಡೊಳ್ಳು ಹೊಟ್ಟೆ ಬರಿಸಿಕೊಂಡ ಆರೋಪ ಕೇಳಿ ಬರುತ್ತಿದೆ. ಹಾಗಿದ್ರೆ ಯಾವುದು ಆ ಸಂಸ್ಥೆ, ಏನಿದು ಕಳ್ಳಾಟ ಅಂತೀರಾ? ಈ ಸ್ಟೋರಿ ನೋಡಿ. ರೈತರ ಹೆಸರಿನ ಜಮೀನು ಅಕ್ರಮ ಮಾರಾಟ. ಬಿಇಎಂಎಲ್ ನೌಕರರ ಸಹಕಾರ ಸಂಘದಿಂದ ಮಾರಾಟ. ಬಿಇಎಂಎಲ್ ಸಹಕಾರ ಸಂಸ್ಥೆಯ ಕಳ್ಳಾಟ ಬಟಾಬಯಲಾಗ್ತಾ ಇದೆ. ನೌಕರರಿಗೆ ನೀಡಬೇಕಾಗ್ತಿದ್ದ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಿರುವ ಆರೋಪ ಕೇಳಿ ಬರ್ತಿದೆ. ದಶಕದ ಹಿಂದೆ ಬಿಇಎಂಎಲ್ ಸೊಸೈಟಿಗೆ ನಿವೇಶನಕ್ಕಾಗಿ ಅನೇಕ ಸಿಬ್ಬಂದಿಗಳು ದುಡ್ಡು ಕೊಟ್ಟಿದ್ರು. ಆದರೆ ದುಡ್ಡು ನೀಡಿ ದಶಕಗಳೇ ಕಳೆದರೂ ಕೂಡ ಅವರಿಗೆ ನಿವೇಶನ ನೀಡಲಾಗಿಲ್ಲ. ಬದಲಾಗಿ ಖಾಸಗಿ ವ್ಯಕ್ತಿಗಳಿಗೆ ನಿವೇಶನ ಮಾರಾಟ ಮಾಡಿ ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿ ಬರ್ತಿದೆ. ಹೌದು, 2002ರಲ್ಲಿ ಬಿಇಎಂಎಲ್ ಸೊಸೈಟಿ ನೌಕರರಿಗೆ ನಿವೇಶನ ನೀಡುವ ಬಗ್ಗೆ ಪ್ರಕಟಣೆ ಹೊರಡಿಸಿತ್ತು. ಅದರಂತೆ ನೌಕರರು ನಿವೇಶನಗಳಿಗಾಗಿ ಹೂಡಿಕೆ ಮಾಡಿದ್ರು. ಆದರೆ ನಿವೇಶನ ಮಾತ್ರ ಇಲ್ಲಿವರೆಗೆ ನೌಕರರ ಕೈ ಸೇರಿಲ್ಲ. ಬದಲಾಗಿ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಹೆಸರಿನಲ್ಲಿ ನೋಂದಣಿಯಾಗಿದೆ. ನೌಕರರಿಗೆ ಸೇರಿದ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಿದ ಆರೋಪ ಕೇಳಿ ಬರ್ತಿದೆ. ಬಹುಶಃ ಬಿಇಎಂಎಲ್ ಕೋಆಪರೇಟಿವ್ ಸೊಸೈಟಿಯ ವಿರುದ್ಧ ಇರುವಷ್ಟು ಹಗರಣಗಳು ಬೇರೆ ಯಾವುದೇ ಸೊಸೈಟಿಯ ವಿರುದ್ಧ ಇಲ್ಲ ಅನಿಸುತ್ತೆ. ಈ ವಿಪರ್ಯಾಸ ಏನಂದರೆ, ಇವರ ವಿರುದ್ಧ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಮಾಡ್ತಾರೆ. ಏನಂತ, ಈ ಆಡಳಿತ ಮಂಡಳಿಯೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸೇರಿದೆ, ಇವರು ಯಾವುದೇ ಮೀಟಿಂಗ್ಗಳನ್ನು ಮಾಡಬಾರ್ದು, ಇವರೆಲ್ಲರನ್ನೂ ಅನರ್ಹಗೊಳಿಸಬೇಕು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಅವರೆಲ್ಲರೂ ಕೂಡ ಸಹಕಾರ ಸಚಿವರ ಹತ್ರ ಹೋಗಿ ಒಂದು ಅಪೀಲನ್ನು ಹಾಕ್ತಾರೆ. ಆ ಅಪೀಲ್ ಕೂಡ ಪುರಸ್ಕಾರ ಆಗುತ್ತೆ, ಸ್ಟೇ ಕೊಟ್ಬಿಡ್ತಾರೆ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಮೇಲೆ. ಆ ಒಂದು ಆರ್ಡರ್ನ ದುರುಪಯೋಗ ಪಡಿಸ್ಕೊಂಡು ಈ ಆಡಳಿತ ಮಂಡಳಿ ಏನಿದೆ, ನಿಮ್ಮ ಹೆಸರಲ್ಲಿರೋ ಜಾಗ ಇರ್ಬೋದು, ಮತ್ತೊಬ್ಬರ ಹೆಸರಲ್ಲಿ ಜಾಗದಲ್ಲಿರ್ಬೋದು, ಯಾರದೇ ಹೆಸರಲ್ಲಿ ಜಾಗ ಇರ್ಬೋದು, ಇವರ ಹೆಸರದೇ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಮಾರ್ಕೊಂಡು ಬರ್ತಾರೆ. ಸೆಪ್ಟೆಂಬರ್ 2, 2002 ಸೊಸೈಟಿ ಲೇಔಟ್ ನಿರ್ಮಾಣಕ್ಕೆ ಪ್ರಕಟಣೆ ಬಳಿಕ ಸದಸ್ಯರಿಂದ ನಿವೇಶನಕ್ಕೆ ಠೇವಣಿ ಹಣ ಸಂಗ್ರಹಣೆ ಶುರು. ಲೇಔಟ್ಗೆ ಕೆಆರ್ಪುರಂ ಭಾಗದಲ್ಲಿ ಜಮೀನು ಖರೀದಿ. ತಣಿಸಂದ್ರ, ಗೆದ್ದಲಹಳ್ಳಿ, ಹೆಣ್ಣೂರು, ಅಮಾನಿ, ಬೈರತಿಕಾನೆ ಭಾಗದಲ್ಲಿ ಜಾಗ ಖರೀದಿ. ಈ ಪೈಕಿ 79 ಎಕರೆ ಜಾಗ ಆಗಿನ ಅಧ್ಯಕ್ಷರು, ನಿರ್ದೇಶಕರ ಹೆಸರಿನಲ್ಲಿ ನೋಂದಣಿ. 2004 ಜುಲೈನಲ್ಲಿ ಸೊಸೈಟಿ ಖರೀದಿಸಿದ್ದ ಎಲ್ಲಾ ಜಮೀನುಗಳ ಪ್ರಕ್ರಿಯೆ ಪೂರ್ಣ. 2004ರಲ್ಲಿ ಸರ್ಕಾರದ ಪ್ರಕಟಣೆ ಒಳಪಟ್ಟು ಜಮೀನು ಬಿಡಿಎ ವಶಕ್ಕೆ. ನಿರ್ದೇಶಕರ ಹೆಸರಿನಲ್ಲಿ ಖರೀದಿಸಿದ್ದ ಜಮೀನು ಸೊಸೈಟಿಗೆ ಸೇರಿದೆ ಎಂದು ಜಿಪಿಎ. ಇದಾಗಿ 12 ವರ್ಷಗಳ ಬಳಿಕ 2017ರಲ್ಲಿ ಜಿಪಿಎ ರದ್ದುಗೊಳಿಸಿ ಮತ್ತೆ ಕಳ್ಳಾಟ. 79 ಎಕರೆಗೆ ತಾವೇ ಮಾಲೀಕರೆಂದು ಹೇಳಿಕೊಂಡಿರುವ ನಿರ್ದೇಶಕರು. ಭೂ ಸ್ವಾಧೀನ ಕಾಯ್ದೆ 2011ರಂತೆ 9583 ಚದರ ಅಡಿ ನೀಡುವಂತೆ ಆದೇಶ. 60:40 ಅನುಪಾತದಲ್ಲಿ ಮಾಲೀಕರಿಗೆ ಪ್ರತಿ ಎಕರೆಗೆ ಜಮೀನು ನೀಡಲು ಆದೇಶ. ಆದೇಶದ ಅನ್ವಯ 2011 ನವೆಂಬರ್ 17ರಂದು ಜಮೀನು ನೀಡಲು ಮನವಿ. 2010, 2012ರಲ್ಲಿ ಬಿಡಿಎಯಿಂದ ಸಂಘಕ್ಕೆ 46 ಸೈಟ್ಗಳು ರಿಲೀಸ್. ಬಿಇಎಂಎಲ್ ನೌಕರರ ಸಹಕಾರ ಸಂಘದ ಹೆಸರಿನಲ್ಲಿ ಸೈಟ್ ರಿಲೀಸ್. ಸಂಘದ ಹೆಸರಿನ ಬದಲು ತಮ್ಮ ಹೆಸರಿಗೆ ಸೈಟ್ ರಿಲೀಸ್ಗೆ ನಿರ್ದೇಶಕರ ಮನವಿ. ಅಂದಿನಿಂದ 2023ರವರೆಗೆ 182 ಸೈಟ್ ರಿಲೀಸ್ ಮಾಡಿಕೊಂಡಿರುವ ನಿರ್ದೇಶಕರು 2018 ಬಳಿಕ ಹೊರಗಿನವರಿಗೆ ಸೈಟ್ ಮಾರಾಟಕ್ಕೆ ಅವಕಾಶ. ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಅದನ್ನು ಸೇಲ್ ಡೀಡ್ಗಳು ಮಾಡಿಕೊಡ್ತಿದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕುಮಾರ್ ಅವರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅವರಿಗೆ 77 ಎಕರೆಗೆ ಸ್ಟೇ ಇದೆ. ಉಚ್ಚೇಗೌಡರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅದನ್ನು ಬಿಟ್ಟು ಕುಮಾರ್ ಮತ್ತು ಉಚ್ಚೇಗೌಡ ಕೂಡ ಕೇಸ್ ಹಾಕಿದ್ದಾರೆ. ಈ ಕೇಸ್ಗಳಿಗೆ ಬಿಇಎಂಎಲ್ ಸೊಸೈಟಿಯ ಪರವಾಗಿ ಅದರ ಪರಮೋಚ್ಚ ಅಧಿಕಾರವನ್ನು ಹೊಂದಿರುವಂತಹ ಈ ಇಷ್ಟೂ ಆಡಳಿತದಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಮಾಡಿ ಇಷ್ಟೆಲ್ಲ ಹಣಗಳನ್ನು ಲೂಟಿ ಹೊಡಿತಾ ಇರತಂತಹ ಆಡಳಿತ ಮಂಡಳಿಯವರು ಕಾನೂನು ಬಾಹಿರವಾಗಿ ಇವತ್ತೂ ಕೂಡ ಸೇಲ್ ಡೀಡ್ಗಳನ್ನು ಮಾಡಿದ್ದಾರೆ. ಒಟ್ನಲ್ಲಿ ಯಾರು ಪಡೆಯಬೇಕಾಗಿದ್ದ ಜಾಗವನ್ನ ಇನ್ಯಾರೋ ಕಬಳಿಸಿದ್ದು ದುಡ್ಡು ಕೊಟ್ಟವರು ಮಾತ್ರ ದಿನ ಕಚೇರಿ ಮುಂದೆ
ನಿವೇಶನ ಕೊಡಿ ಅಂತ ಅಲಿಯುತ್ತಿದ್ರೆ ಬಡವರ ಹೊಟ್ಟೆಗೊಡೆದು ಡೊಳ್ಳು ಹೊಟ್ಟೆ ಬರೆಸಿಕೊಂಡ ನುಂಗಣ್ಣರು ಮಾತ್ರ ನೆಮ್ಮದಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.